ಸಿದ್ಧಾರ್ಥ ಗೌತಮ ಬುದ್ಧ ಮತ್ತು ಯಶೋಧರೆಯ ಪುತ್ರ. ಸಿದ್ಧಾರ್ಥನ ಮಗ ರಾಹುಲ. ಸಿದ್ಧಾರ್ಥನು ಜ್ಞಾನೋದಯವನ್ನು ಹುಡುಕಲು ಅರಮನೆಯನ್ನು ತೊರೆಯುವ ಮುನ್ನವೇ ರಾಹುಲನು ಜನಿಸಿದ್ದನು. ತನ್ನ ಸತ್ಯವನ್ನು ಹುಡುಕುವ ಮಾರ್ಗಕ್ಕೆ ಈ ಮಗು ಅಡ್ಡಿ ಆಗಬಹುದು ಎಂದು ಸಿದ್ಧಾರ್ಥನ ಅವನಿಗೆ ರಾಹುಲ ಎಂದು ಹೆಸರಿಟ್ಟಿದ್ದ. ಬಂಧನ ಅಂತಂತೇಳಿ ಸಂಸ್ಕೃತದಲ್ಲಿ. ಸಿದ್ಧಾರ್ಥ ಪ್ರಬುದ್ಧನಾದ. ವಿಷದ ಹಾವುಗಳೆಲ್ಲ ದೇಹವನ್ನು ಸುತ್ತಿದವು, ಬಿಗಿದವು. ಶೂರನಾದರೆ ಬಿಡಿಸಿಕೋ ಎಂದು. ಸುಖದ ಸಂಪತ್ತಿನ ಅಮಲು ಮುಚ್ಚಿದ್ದ ಸಿದ್ಧಾರ್ಥನಲ್ಲಿ ಕೆರಳಿತು ಚೈತನ್ಯವೊಂದು. ಕಣ್ಣು ಬಿಟ್ಟನು, ಒಂದು ಕ್ಷಣ ಪಟಪಟನೆ ಮುರಿದನು ಮೋಹ. ರಾಜ್ಯದ ದಾಹ, ಮಕ್ಕಳ ವ್ಯಾಮೋಹ, ಕವಿದ ಕತ್ತಲೆ ಕಿತ್ತೊಗೆದು ಹೆಜ್ಜೆ ಇಟ್ಟನು. ಸಂತೋಷಗೊಂಡ ಒಂದು ಮುಪ್ಪಿನ ಎಲೆ ಉದ್ಗರಿಸಿತು. ಜಯ ನಿನಗೆ ಸಿದ್ಧಾರ್ಥ, ಜಯ ನಿನಗೆ. ಎಲ್ಲವನ್ನು ತೊರೆದು ನಡೆದೇ ಬಿಟ್ಟ ಕಾಡಿಗೆ. ಮೌನ ಇರುಳಿನಲ್ಲಿ ನಂಜು ನಕ್ಷತ್ರಗಳು ಕೈಬೀಸಿ ಕರೆದವು. ಮಿಂಚಿದನು, ಮಾಯವಾದನು ಕಾರು ಇರುಳಿನಲ್ಲಿ. ಸಿದ್ಧಾರ್ಥ ಚಿಕ್ಕ ವಯಸ್ಸಿನಲ್ಲೇ ರಾಜ್ಯದಾಹವನ್ನು, ಮಕ್ಕಳ ಮೋಹವನ್ನು ಎಲ್ಲವನ್ನು ತೊರೆದು ಸತ್ಯದ ಕಡೆಗೆ ಅವನು ಹೊರಟೇ ಬಿಟ್ಟನು. ಮಾಯವಾದನು, ಮಿಂಚಿದನು ಕಾರು ಇರುಳಿನಲ್ಲಿ. ಕಗ್ಗತ್ತಲೆಯಲ್ಲಿ ಎದುರಾಗಿ ಬರುತ್ತಿದ್ದ ಬೆಂಕಿ ಉಂಡೆಗಳನ್ನು ಮೆಟ್ಟಿ ನಾಲಿಗೆಯನ್ನು ಕಿತ್ತು ದೂರ ನಡೆದನು. ಅಜ್ಞಾನವನ್ನು ಮೆಟ್ಟಿ ನಿಶೆಯಲ್ಲಿ ಎದುರಿಗೆ ಬರುತ್ತಿದ್ದ ಆ ಕೆಡುಕುಗಳು, ರಾಕ್ಷಸರು, ಆ ಅನಿಷ್ಟಗಳು ಎಲ್ಲವನ್ನು ದೂರ ಸರಿಸಿ, ಅಜ್ಞಾನವೆಂಬ ಕತ್ತಲನ್ನು ದೂರ ಸರಿಸಿ ಬ್ರಹ್ಮನಿರಸನಾಗಿ ಕಾಡು ಮೇಡು ಸುತ್ತಿದನು ಸನ್ಯಾಸಿಗಳ ಜೊತೆಗೂಡಿ. ಒಂದು ದಿನ ಮಧ್ಯರಾತ್ರಿ ಬೋಧಿ ವೃಕ್ಷದ ಕೆಳಗಡೆ ಜ್ಞಾನೋದಯ ಸತ್ಯವನ್ನು ಕಂಡನು. ಜ್ಞಾನೋದಯವಾಯಿತು ಬೋಧಿ ವೃಕ್ಷದ ಕೆಳಗಡೆ ಕೂತ್ಕೊಂಡನಿಗೆ. ಮತ್ತೆ ಜ್ಞಾನೋದಯದ ನಂತರ ಸತ್ಯವನ್ನು ಕಂಡ ಅವನು ಸತ್ಯವನ್ನೂ ಸಾರುತ್ತಾ ಮತ್ತೆ ಸಾವಿನ ಜಗಕ್ಕೆ ಬಂದನು. ಯಾರು? ಪ್ರಬುದ್ಧನಾದ ಸಿದ್ಧಾರ್ಥ ಬುದ್ಧನಾದ.